ಜಾಗ ತಗೊಂಡು 7 ಕೋಟಿ ಖರ್ಚು ಮಾಡಿ ಡಿಪೋ ಕಟ್ಟಿದ್ರಿ. ಯಾಕೆ ನೀವು ಡಿಪೋಗೆ ಸಿಬ್ಬಂದಿ ಯಾಕೆ ಕೆಲಸ ಅಲ್ಲಿ ಯಾಕೆ ಡಿಪೋ ಕೆಲಸ ಮಾಡುವಲ್ರಿ? ಈಗ ಒಂದೇ ಡಿಪೋ ಇಟ್ಕೊಂಡು ಆ ಸಿಬ್ಬಂದಿ ಮಾಡುವವ್ರಿಗೂ ತೊಂದರೆ. ಅಲ್ಲೇ ರಾತ್ರಿ 12 ತನಕ ಕೆಲಸ ಮಾಡಬೇಕು. ಈಗ ನೀವು ಬಿಟ್ಟಿ ಭಾಗ್ಯ ಕೊಟ್ಟು ಶಕ್ತಿ ಯೋಜನೆ ಕೊಟ್ಟುಬಿಟ್ರಿ, ಸಿಕ್ಕಾಪಟ್ಟಿ ಬಸ್ಸು ತುಂಬಿ ಹೋಕ್ಕವು. ಆ ಬಸ್ ರಿಪೇರಿ ಬರ್ಬೇಕು, ಆ ರಿಪೇರಿ ಮಾಡೋಕೆ ರಾತ್ರಿ 12 ತನಕ ರಿಪೇರಿ ಮಾಡಬೇಕು. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವು ಬಾಗಲಕೋಟೆಯ ಈ ಹಳೆಯ ಡಿಪೋದಲ್ಲಿ ಇರುವಂಥದ್ದು. ಈಗಾಗಲೇ ಬಾಗಲಕೋಟೆಗೆ ಮತ್ತೊಂದು ಡಿಪೋವನ್ನು ನವನಗರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸುಮಾರು ತಿಂಗಳುಗಳ ಕಳೆದರೂ ಸಹ ಬಾಗಲಕೋಟೆಯಲ್ಲಿ ಹೊಸ ಡಿಪೋ ಏನಿದೆ ಆ ಡಿಪೋ ಉದ್ಘಾಟನೆ ಆಗದೇ ಇರೋದು ನಮ್ಮ ಬಾಗಲಕೋಟೆಯ ದುರ್ಭಾಗ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿನ ರಾಜಕೀಯ ನಾಯಕರು ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ಹುಬ್ಬಳ್ಳಿಯ ಏನು ಸೆಂಟ್ರಲ್ ಕಚೇರಿ ಏನಿದೆ ಆ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದು ಕಡೆ ಕಾಣ್ತಾ ಇದೆಯೇನೋ ಅನ್ನುವಂತಹ ಮಾತುಗಳನ್ನು ಈಗ ಜನರು ಮಾತನಾಡ್ತಾ ಇದ್ದಾರೆ. ಈಗ ನೀವೇನು ನೋಡ್ತಾ ಇದ್ದೀರಿ, ಇದು ಹಳೆಯ ಬಾಗಲಕೋಟೆಯಲ್ಲಿ ಇರುವಂತಹ ಒಂದು ಬಾಗಲಕೋಟೆಯ ಘಟಕ. ಇದು ಈ ಡಿಪೋ ಹಳೆಯದ್ದು. ನಂತರ ಈಗ ಹೊಸದಾಗಿ ನವನಗರದಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಘಟಕವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಸರಿಯಾದಂತಹ ಸಾಮಗ್ರಿಗಳನ್ನು ಒದಗಿಸಿ ಒಂದು ಡಿಪೋವನ್ನು ಅಲ್ಲಿ ನಿರ್ಮಾಣ ಮಾಡಬೇಕಾಗಿದೆ ಅಥವಾ ಕಾರ್ಯಾರಂಭವನ್ನು ಸಹ ಮಾಡಬೇಕಾಗಿದೆ. ಇನ್ನೊಂದು ಹೇಳಬೇಕಂತಂದರೆ ಬಾಗಲಕೋಟೆಯಲ್ಲಿ ಒಂದೇ ಡಿಪೋ ಸಾಕು ಅನ್ನುವಂತಹ ಮಾತುಗಳನ್ನು ಸಹ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬಂದಿದೆ. ಬಾಗಲಕೋಟೆಗೆ ನಿಜವಾಗ್ಲೂ 2 ಡಿಪೋಗಳು ಅವಶ್ಯಕತೆ ಇದೆ. ನಂತರ 2 ಅಲ್ಲದೆ ಇನ್ನೊಂದು ಸಹ ಅವಶ್ಯಕತೆ ಇದೆ ಅಂತ ಹೇಳಿ ಜನರು ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ಬಾಗಲಕೋಟೆ ಈಗಾಗಲೇ ಮುಳುಗಡೆ ಆಗಿದೆ. ನಂತರ ಮುಳುಗಡೆ ಆಗಿರ್ತಕ್ಕಂತಹ ನಗರ ಏನಿದೆ ಸುಮಾರು 35% ಅಷ್ಟು ಶಿಫ್ಟ್ ಆಗಿರುವಂಥದ್ದು ನಗರ. ಆದರೆ ಉಳಿದೆಲ್ಲ ನಗರ ಏನಿದೆ ಇದೇ ಬಾಗಲಕೋಟೆಯ ಒಂದು ಹಳೆಯ ಬಾಗಲಕೋಟೆ ಏನಿದೆ ಹಳೆಯ ಬಾಗಲಕೋಟೆಯಲ್ಲೇ ಸಹ ಇರುವಂಥದ್ದು. ಆದರೆ ಇಲ್ಲಿನ ಜನ ಬಹುತೇಕರು ಶಿಫ್ಟ್ ಆಗಿಲ್ಲ, ಎಲ್ಲರೂ ಬಾಗಲಕೋಟೆಯಲ್ಲೇ ಇದ್ದಾರೆ. ಇಲ್ಲಿ ಸರ್ಕಾರಿ ಶಾಲೆಗಳಿವೆ, ಸರ್ಕಾರಿ ಆಸ್ಪತ್ರೆಗಳು ಸಹ ಇವೆ, ನಂತರ ಶಾಲಾ ಕಾಲೇಜುಗಳಿವೆ. ಈಗಿದ್ರೂ ಸಹ ಬಾಗಲಕೋಟೆ ಒಂದು ಬೆಳೀತಾ ಇರುವಂತಹ ನಗರ. ಈ ನಗರಕ್ಕೆ ಸುಮಾರು 2 ರಿಂದ 3 ಡಿಪೋಗಳ ಅವಶ್ಯಕತೆ ಇದ್ದೇ ಇದೆ. ಆದರೆ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಒಂದೇ ಡಿಪೋ ಸಾಕು ಅನ್ನುವಂತಹ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿರುವಂತಹ ಜನನಾಯಕರು ಸಹ ಒಂದಿಷ್ಟು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಹಾಗೆ ಇಲ್ಲಿರುವಂತಹ ಜನನಾಯಕರು ಈಗ ಉಪಚುನಾವಣೆ ಹತ್ತಿರ ಬರ್ತಾ ಇದೆ, ನಾ ಮುಂದು ನೀ ಮುಂದು ಅಂತ ಹೇಳಿ ಚುನಾವಣೆಗೆ ನಿಲ್ಲುವಂತಹ ನಿಟ್ಟಿನಲ್ಲಿ ಆ ಒಂದು ನಿರ್ಮಾಣವಾಗಿರುವಂತಹ ಕಟ್ಟಡಕ್ಕೆ ಸರಿಯಾದಂತಹ ಸಲಕರಣೆಗಳನ್ನು ಒದಗಿಸದೆ ಅಥವಾ ಉದ್ಘಾಟನೆಯನ್ನೇ ಸಹ ಮಾಡದೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಅಂದರೆ ಎಲ್ಲೋ ಒಂದು ಕಡೆ ಜನನಾಯಕರು ಅಧಿಕಾರಿಗಳ ಮಧ್ಯೆ ನಮ್ಮ ಬಾಗಲಕೋಟೆಯ ಮತಕ್ಷೇತ್ರದ ಜನರ ಅಭಿವೃದ್ಧಿ ಅಥವಾ ಜನರಿಗೆ ಒಂದು ನೆರವನ್ನು ನೀಡುವಂತಹ ನಿಟ್ಟಿನಲ್ಲಿ ಅಥವಾ ಜನರಿಗೆ ಒಂದಿಷ್ಟು ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಜನನಾಯಕರು ಎಲ್ಲೋ ಒಂದು ಕಡೆ ಹಿಂದೆ ಬೀಳ್ತಾ ಇದ್ದಾರೆ. ಒಂದು ಕಡೆ ಉತ್ತರ ಕರ್ನಾಟಕ ತುಂಬ ಹಿಂದುಳಿದಿದೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಈ ತನ್ಮಧ್ಯೆ ಇಲ್ಲಿನ ಶಾಸಕರು ಅಥವಾ ಇಲ್ಲಿನ ಜನಪ್ರತಿನಿಧಿಗಳು ಈ ಬಗ್ಗೆ ತುಂಬ ನಿಗಾ ವಹಿಸಿ ಆ ಒಂದು ಕಟ್ಟಡವನ್ನು ಅಥವಾ ಆ ಒಂದು ಘಟಕವನ್ನು ಉದ್ಘಾಟನೆ ಮಾಡಬೇಕು. ಇಲ್ಲಿನ ಜನರಿಗೆ ಇನ್ನಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಾಗಿದೆ. ಬಾಗಲಕೋಟೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ನೂತನ ಕಟ್ಟಡ ಉದ್ಘಾಟನೆಗೊಳ್ಳದೆ ಹಾಗೆ ಇನ್ನೂ ಬಾಗಲಕೋಟೆಯಲ್ಲಿ ತಲೆ ಎತ್ತಿ ನಿಂತಿದೆ. ಈಗಾಗಲೇ ಬಾಗಲಕೋಟೆ ಜಿಲ್ಲೆ ಮುಳುಗಡೆ ಕೇಂದ್ರ ಸ್ಥಾನವಾಗಿ 3 ಭಾಗಗಳಾಗಿ ವಿಂಗಡಣೆಗೊಂಡಿದ್ದು, ಈಗ ಜನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅನ್ನುವ ಹಾಗೆ ದಿನನಿತ್ಯ ಲಕ್ಷಾಂತರ ಪ್ರಯಾಣಿಕರು ಬಾಗಲಕೋಟೆಯಿಂದ ಪ್ರಯಾಣ ಬೆಳೆಸ್ತಾರೆ. ಹೀಗೆ ಗುಳೆ ಹೋಗುವಂಥ ಜನರನ್ನು ಹಿಡ್ಕೊಂಡು ಅನ್ಯ ರಾಜ್ಯಕ್ಕೆ ಹೋಗುವಂಥ ಜನರನ್ನು ಹಿಡ್ಕೊಂಡು ಸಹಿತ ಇಲ್ಲಿಂದ ಎಲ್ಲರೂ ಪ್ರಯಾಣ ಬೆಳೆಸುವಂಥ ಕೇಂದ್ರ ಸ್ಥಾನ ಬಾಗಲಕೋಟೆ. ನಿರ್ಮಾಣಗೊಂಡಿರುವಂತಹ ಏನು ಕಟ್ಟಡ ಇದೆ ಕೂಡಲೇ ಅದು ಉದ್ಘಾಟನೆಗೊಳ್ಳಬೇಕು. ಕಳೆದ 2 ವರ್ಷಗಳಿಂದ ಹಾಳು ಬಿದ್ದ ಕೊಂಪೆಯಾಗಿ ಇವತ್ತು ಜನರು ಮಾತನಾಡುವಂಥ ಮಾತು ಇವತ್ತಿನ ದಿನಗಳಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತು ಇಲ್ಲಿನ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ, ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ಬಾಗಲಕೋಟೆ ಇಡೀ ದೇಶದಲ್ಲಿ ಒಂದು ಏಷ್ಯಾ ಖಂಡದಲ್ಲೇ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಆಗಿ ಹೊರಹೊಮ್ಮಿದೆ. ಇಲ್ಲಿ ರೀತಿಯ ಈಗ ಮುಳುಗಡೆ ಒಂದಿಷ್ಟು ಸಮಸ್ಯೆಗಳು, ಮುಳುಗಡೆ ಸಮಸ್ಯೆಗಳೊಂದಿಗೆ ಜನ ಪರದಾಡುವಂಥ ಸಮಸ್ಯೆಗಳು 108 ಆದಾಗ ಜನರಿಗೆ ಸರಿಯಾಗಿ ಪ್ರಯಾಣ ಬೆಳೆಸೋದಕ್ಕೆ ಸರಿಯಾದ ಮಾರ್ಗಗಳ ವ್ಯವಸ್ಥೆ
ಸರಿಯಾದ ರೀತಿಯಲ್ಲಿ ಬಸ್ಗಳ ವ್ಯವಸ್ಥೆ ಇರದೇ ಇದ್ದಿದ್ದಕ್ಕೆ ಜನರಿಗೆ ಸಾರ್ವಜನಿಕರು ಪ್ರಯಾಣಿಕರು ತೊಂದರೆ ಅನುಭವಿಸಬೇಕಾಗಿದೆ. ಕೂಡಲೇ ಈ ಕಡೆ ಗಮನ ಹರಿಸಿ ನೂತನವಾಗಿ ನಿರ್ಮಾಣಗೊಂಡಿರುವಂಥ ಕಟ್ಟಡವನ್ನು ಪ್ರಾರಂಭಗೊಳಿಸ್ಬೇಕಂತೇಳಿ ನಾವು ಒತ್ತಾಯಪಡಿಸ್ತೀವಿ. ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಸಹಿತ ಈಗಾಗಲೇ ನೋಡಿರಿ ನೀವು 7-8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರ್ಚು ಮಾಡಿ ಕಟ್ಟಿದಂಥ ಕಟ್ಟಡಗಳು ಈಗ ಹಲವಾರು ಸರ್ಕಾರಿ ಕಟ್ಟಡಗಳನ್ನು ನಾವು ನೋಡ್ತೀವಿ. ರಾತ್ರಿ ವೇಳೆಯಲ್ಲಿ ಸರಾಯಿಗಳನ್ನು ಕುಡಿಯುವಂಥದ್ದು, ವೇಶ್ಯಾವಾಟಿಕೆ ನಡೆಯುವಂಥವು ದಿನಚರಿಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದನ್ನೆಲ್ಲ ನಾವು ಗಮನಿಸಿದಾಗ 2 ವರ್ಷಗಳಿಂದ ಸುಮಾರು ಒಂದು 7-8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂಥ ಬಸ್ ನಿಲ್ದಾಣದಲ್ಲಿ ಹಂದಿ ನಾಯಿಗಳು ಅಲೆದಾಡೋದೇನು ಹೊಸ ವಿಚಾರ ಅಲ್ಲ. ಅದಕ್ಕೆ ಕೂಡಲೇ ನೀವು ಏನೈತಿ ಈಗಾಗಲೇ 2 ವರ್ಷಕ್ಕೆ ಗತಿಸಿ ಹೋಗಿದ್ದಾವೆ. ಮತ್ತು 5 ಎಕರೆ ಜಮೀನಿನಲ್ಲಿ ಅತಿ ವಿಸ್ತಾರವಾದಂಥ ನಿಲ್ದಾಣ ನಮ್ಮದು. ಈಗ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಹಂತದಲ್ಲಿ ಸಹಿತ ನಮ್ಮ ಬಾಗಲಕೋಟೆ ಇದೆ. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಇಲ್ಲಿ ಸಾರ್ವಜನಿಕರು ನಾಗರಿಕರು ಪ್ರಯಾಣ ಬೆಳೆಸುವಂಥ ಸ್ಥಿತಿಗತಿ ಬರುತ್ತೆ. ಅದಕ್ಕಾಗಿ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಇಲ್ಲಿ ಆಯುಕ್ತರು, ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆಯುಕ್ತರು ಇರ್ಬೋದು, ಮತ್ತು ಇದಕ್ಕೆ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಇರ್ಬೋದು, ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯ ಸಚಿವರುಗಳಿರ್ಬೋದು, ಇದಕ್ಕೆ ಇನ್ನೂ ಏನು ಅನುದಾನ ಬರಬೇಕು, ಬಿಡುಗಡೆ ಮಾಡಬೇಕು, ಇನ್ನೂ ಏನು ಕೆಲಸ ಕಾರ್ಯಗಳು ತಡೆ ಒಡ್ಡಿದ್ದೇವೆ ಇದನ್ನೆಲ್ಲ ನೋಡಿಕೊಂಡು ನೀವು ಬಂದಾಗ ಖಾಲಿ ಹೋಗೋದ್ರಾಗ ಅರ್ಥ ಇಲ್ಲ. ಯಾಕೆ ಜಿಲ್ಲಾ ಕೇಂದ್ರ ಸ್ಥಾನ ಆಗಿರೋದ್ರಿಂದಲೇ ಎಷ್ಟೋ ಮಂದಿ MLAಗಳು ಬರ್ತಾರೆ, MP ಗಳು ಬರ್ತಾರೆ, ಸಚಿವರು ಬರ್ತಾರೆ. ಬಂದು ಹೋಗಿ ಜಾಣ ಕ್ರೂರತನ ಪ್ರದರ್ಶನ ಮಾಡೋದು ಬೇಡ. ಯಾಕಂದರೆ ಸರ್ಕಾರಿ ಆಸ್ತಿ ಅಂದರೆ ಸಾರ್ವಜನಿಕರ ಆಸ್ತಿ. ಯಾಕಂದರೆ ನಾವು ಕಟ್ಟುವಂಥ ತೆರಿಗೆಯಿಂದ ಸರ್ಕಾರ ನಡೀತೈತಿ. ಇದು ಯಾರಪ್ಪನ ಮನೆ ಸ್ವತ್ತು ಅಲ್ಲ. 2 ವರ್ಷ ನೀವು ಕಟ್ಟಿಗೆರಿಂದ ಈಗ ನೀವು ಹಂಗೆ ಆಳು ಬಿದ್ದು ಕೊಂಪೆಗತೆ ಮಾಡಿದರೆ ಅದು ಸಮಂಜಸವಾದಂಥ ಉತ್ತರನೂ ಅಲ್ಲ. ಅದು ಈಗ ಸಂತ್ರಸ್ತರು ಎಲ್ಲ ಮನೆ ಮಠ ಕಳ್ಕೊಂಡು ನಿವೇಶನ ಪಡೆದವ್ರಿಗೆ ನೀವು 2 ವರ್ಷದಲ್ಲಿ ಕಡ್ದಿದ್ರೆ ನಾವು ನಿಮ್ಮ ನಿವೇಶನವನ್ನು ಮುಟ್ಟುಗೋಲು ಹಾಕ್ತೀನಿ ಅಂತೇಳಿ ನೀವು ಹಿಂಬರ ರೂಪದಲ್ಲಿ ಕೊಡ್ತೀರಿ. ಮತ್ತು ಇದಕ್ಕೆ ಯಾರನ್ನು ಕೇಳಬೇಕು? ಹಿಂದಿನ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಇರುವಾಗ ಇದು ಏನು ಅಡಿಗಲ್ಲು ಹಾಕಿದಂಥ ಒಂದು ಯೋಜನೆ. ಈಗ ಕ್ರಮೇಣ ಅವರು ಅಧಿಕಾರ ಮುಗಿದ್ರೊಳಗೆ ಕಟ್ಟಡವೂ ಮುಕ್ತಾಯಗೊಂಡು 2 ವರ್ಷ ಆಯಿತು. ಈಗ ಬರುವಂಥ ಈಗೇನು ಕರ್ನಾಟಕ ರಾಜ್ಯ ಸರ್ಕಾರದ ಚುಕ್ಕಾಣಿ ಹಿಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು ಹಾಗೂ ಜನಪ್ರತಿನಿಧಿಗಳು ಈಗ ಬರುವಂಥ ಜಿಲ್ಲೆಯ ಉಪಚುನಾವಣೆಗಳ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡಿರಿ. ಇಂಥ 7-8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂಥ ಕಟ್ಟಡಗಳನ್ನು ಉದ್ಘಾಟನೆ ಮಾಡೋದ್ರಲ್ಲಿ ನೀವು ಹಿಂದೇಟು ಯಾಕೆ ಹಾಕ್ತೀರಿ ಅನ್ನುವಂಥದ್ದು ಮತದಾರರ ಪ್ರಶ್ನೆ. ಅದಕ್ಕೆ ನೀವು ಈ ಕೂಡಲೇ ಈಗೇನು ಹಿಂದಿನ ಸರ್ಕಾರ ಇದ್ದಾಗ ನೀವು ಮಾಡಿದಂಥ ಯೋಜನೆಯನ್ನು ಈಗ ನೀವು ಅದನ್ನು ಉದ್ಘಾಟನೆಗೊಳಿಸಿದ್ರೆ ಅದರದ್ದು ಕ್ರೆಡಿಟ್ ನಿಮ್ಗೊಂದಿಟ್ಟು ಬಹುಪಾಲು ಸಿಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಬರೀ ಟಿಕೆಟ್ ಆಕಾಂಕ್ಷಿಗಳ ಸಲುವಾಗಿಯೇ ಕಚ್ಚಾಡ್ಕೊತ ಕುಂದ್ರೋದಕ್ಕಿಂತ ಬಾಗಲಕೋಟೆಯ ಒಂದು ಅಭಿವೃದ್ಧಿಗಾಗಿ ಜನರ ಸಮಸ್ಯೆಗಳನ್ನು ನೀವು ಸರಿಪಡಿಸೋದಕ್ಕಾಗಿ ನೀವು ಮುನ್ನಡೆ ಸಾಧಿಸಬೇಕು. ಅದಕ್ಕೆ ನೀವು ಈಗ ಇರುವಂಥ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಈಗ ನೀವು ಅದನ್ನು ಪುನರಾರಂಭಗೊಳಿಸಿ ವಾಪಸ್ ಅದನ್ನು ನೀವೆಲ್ಲ ಉದ್ಘಾಟನೆಗೊಳಿಸಿದ್ರೆ ಅದಕ್ಕೊಂದು ಬೆಲೆ ಬರುತ್ತೆ ಅನ್ನುವಂಥದ್ದು ಒಂದು ಮತದಾರರ ಒಂದು ಒತ್ತಾಯ ಅಂತೇಳಿ. ಯಾಕಂದರೆ ಅದು ನಮ್ಗೆ ಕೇಳಲೇಬೇಕು, ಯಾಕಂದ್ರೆ ಅದು ನಮ್ಮ ಹಕ್ಕು. ಅದಕ್ಕಾಗಿ ನೀವು ಕೂಡಲೇ ಇದನ್ನು ಉದ್ಘಾಟನೆಗೊಳಿಸ್ರಿ ಅಂತೇಳಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತೀವಿ. ಈಗ ಮೆಡಿಕಲ್ ಕಾಲೇಜ್ ಇದಕ್ಕೆ ಅಡಿಗಲ್ಲು ಸಮಾರಂಭಕ್ಕೆ ಸಲುವಾಗಿ ಹಾಗೂ ಆ ಭೂಮಿಯನ್ನು ವೀಕ್ಷಣೆ ಮಾಡೋ ಸಲುವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸ್ಥಳ ಪರಿಶೀಲನೆ ಸಲುವಾಗಿ ಇರ್ಬೋದು. ಮಾನ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಅನ್ನುವಂಥ ನಿರೀಕ್ಷೆ ಇದೆ. ಆಗ ಬಂದಂಥ ಸಂದರ್ಭದಲ್ಲಿ ಈ ಬಾಗಲಕೋಟೆಯಲ್ಲಿರುವಂಥ ನೂತನ ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಏನು ನೂತನ ಕಟ್ಟಡ ಇದೆ, ಅದನ್ನು ಒಂದು ಪ್ರಾರಂಭೋತ್ಸವ ಮಾಡಿದ್ರೆ ಭಾಳ ಜನರಿಗೆ ಅನುಕೂಲ ಆಗುತ್ತೆ. ಪ್ರಯಾಣಿಕರ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾರಂತೇಳಿ ನಾವು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಸ್ವಲ್ಪ ನಾವು ಮನವಿ ಮಾಡ್ಕೋತೀವಿ. ಅದರ ಜೊತೆಗೆ ಏನು ಒಂದು ಇಲಾಖೆ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೂ ಸಹಿತ ನಾವು ಒತ್ತಾಯಪಡಿಸ್ತೀವಿ. ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೋತೀವಿ, ಆದಷ್ಟು ಬೇಗನೆ ನೀವು ಏನು ಈ ಮೆಡಿಕಲ್ ಕಾಲೇಜಿನ ವಿಚಾರವಾಗಿ ನೀವೇನು ಬಾಗಲಕೋಟೆಗೆ ಬರ್ತಾಯಿದ್ರಿ, ಆ ಸಂದರ್ಭದಲ್ಲಿ ನೀವು ಅದನ್ನು ಒಂದು ಉದ್ಘಾಟನೆಗೊಳಿಸ್ರಿ ಅನ್ನುವಂಥದ್ದು ಒಂದು ನಮ್ಮ ಬೇಡಿಕೆ. BM ಪಾಟೀಲ್, ರಾಜ್ಯ ವಕ್ತಾರರು, ಕರ್ನಾಟಕ ರಕ್ಷಣಾ ವೇದಿಕೆ, ಬಾಗಲಕೋಟೆ. ಗದಗ ಹೋಗ್ರಿ 2 ಡಿಪೋ ಅದಾವು, ಬಿಜಾಪುರಕ್ಕೆ ಹೋದ್ರೆ 3 ಅದಾವು. ನಮ್ಮ ಬಾಗಲಕೋಟೆ ಜಿಲ್ಲಾಕ
2 ಡಿಪೋ ಅಂತೇಳಿ ಕ್ಯಾಸ ನವನಗರದೊಳಗೆ ಜಾಗ ತೊಗೊಂಡ್ರಿ. ಜಾಗ ತೊಗೊಂಡು 7 ಕೋಟಿ ಖರ್ಚು ಮಾಡಿ ಡಿಪೋ ಕಟ್ಟಿದ್ರಿ. ಯಾಕೆ ನೀವು ಡಿಪೋಗೆ ಸಿಬ್ಬಂದಿ ಹಾಕಿ ಕ್ಯಾಸ ಅಲ್ಲಿ ಯಾಕೆ ಡಿಪೋ ಕೆಲಸ ಮಾಡುವಲ್ರಿ? ಈಗ ಒಂದೇ ಡಿಪೋ ಇಟ್ಕೊಂಡು ಆ ಸಿಬ್ಬಂದಿ ಮಾಡುವವ್ರಿಗೂ ತೊಂದ್ರೆ. ಅಲ್ಲೇ ರಾತ್ರಿ 12 ತನಕ ಕೆಲಸ ಮಾಡಬೇಕು. ಈಗ ನೀವು ಬಿಟ್ಟಿ ಭಾಗ್ಯ ಕೊಟ್ಟು ಶಕ್ತಿ ಯೋಜನೆ ಕೊಟ್ಟುಬಿಟ್ರಿ, ಸಿಕ್ಕಾಪಟ್ಟಿ ಬಸ್ಸು ತುಂಬಿ ಹೋಕ್ಕವು. ಆ ಬಸ್ ರಿಪೇರಿ ಬರ್ಬೇಕು. ಆ ರಿಪೇರಿ ಮಾಡೋಕೆ ರಾತ್ರಿ 12 ತನಕ ರಿಪೇರಿ ಮಾಡಬೇಕು. ಉದ್ಘಾಟನೆ ಆಗೋದು ಯಾವಾಗ ನಿಮ್ಮದು? ಉದ್ಘಾಟನೆ ಆಗೋದು ಅನ್ಕೋತ ಇಲ್ಲಿ ಅವು ಸಿಬ್ಬಂದಿಗಳು ದುಡ್ದು ಅವು ಮುದುಕರಾಗೋದು. ಈಗ ಇವು ಬಸ್ ಪ್ರಯಾಣಿಕರು ಹಿಂಗೆ ಸತ್ತು ಹೋಗೋದು. ಈಗ ಬಸ್ ಸರಿಯಾಗಿ ರಿಪೇರಿ ಇಲ್ಲ. ಈಗ 2 ಡಿಪೋ ಎಷ್ಟು ಅರ್ಜೆಂಟ್ ಬೇಕು ನಮಗೆ. ಇನ್ನೊಂದು 2 ತಿಂಗಳದೊಳಗೆ ನೀವು ಉದ್ಘಾಟನೆ ಮಾಡಬೇಕು ಅಂದು ಇಲ್ಲಿಕ ಉಗ್ರ ಹೋರಾಟ ಎಚ್ಚರಿಕೆ ಕೊಡ್ತೀವಿ ನಾವು. ರೈತ ಭಾರತ ಪಕ್ಷದ ಅಧ್ಯಕ್ಷರಾದಂಥ ಮುತ್ತಪ್ಪ ಹಿರೇಕುಂಬಿ ಅವರು ಉಗ್ರ ಹೋರಾಟಗಳನ್ನು ಮಾಡೋಕ್ಕಿನ್ನ ನಾವೇ ನಿಂತು ಬಿಡ್ತೀವಿ, ರೈತರ ನಿಂದಿರ್ತೀವಿ. ಇನ್ನು ಈಗ ಉಪಚುನಾವಣೆ ಹತ್ರ ಬಂತ್ರಿ. ಈಗ ಅಷ್ಟೊಳಗೆ ಅದನ್ನು ಮಾಡಿದರೆ ಕಾಂಗ್ರೆಸ್ ಉತ್ತಮ ಅಂತೀರಿ? ಅಲ್ಲ, ಮಾಡ್ಬೇಕೀಗ. ಕಾಂಗ್ರೆಸ್ ಸರ್ಕಾರ ಐತಿ, ನೀವು ಬಿಟ್ಟಿ ಭಾಗ್ಯ ಕೊಡಕತ್ತೀರಿ. ಅಲ್ಲಿ ನಾನು ಬಸ್ ಫ್ರೀ, ಇಲ್ಲಿ ಕರೆಂಟ್ ಫ್ರೀ ಅಂತೀವಿ. ನೀವು ಅದಕ್ಕೆ ಹಣಕಾಸು ಹಾಕುದ, ಇದಕ್ಕೆ ಉದ್ಘಾಟನೆ ಮಾಡಿರಿ, ಸಾರ್ವಜನಿಕರ ಜೀವ ಉಳಿಸ್ರಿ ನೀವು. ಮತ್ತು ಇವ್ರನ್ನ ನೀವು ಸಾರ್ವಜನಿಕರು ನೀವು ಬಿಟ್ಟಿ ಭಾಗ್ಯ ಕೊಟ್ಟಿದ್ದು ಏನು ಫಲ? ನಮ್ಮ ತೆರಿಗೆ ಹಣ ಹೋದ ಕೆಲಸ ಅದಕ್ಕೆ ಹಾಕಿ ಇಲ್ಲಿ ಉದ್ಘಾಟನೆ ಡಿಪೋ ಉದ್ಘಾಟನೆ ಮಾಡಲ್ಲ ಅಂದ್ರೆ ನೀವು ಎಂಥ ಸರ್ಕಾರ ನಿಮ್ಮದು? ನಿಮ್ಮ ಜೀವಂತ ಐತೋ ಏನು ಸತ್ತೈತೋ ಅಂತೇಳಿ ನಾವು ಅದನ್ನು ವಿಚಾರ ಮಾಡಕತ್ತೀವಿ. ನೀವು ಬರೇ ಮುಖ್ಯಮಂತ್ರಿ ಅವ ಬದಲಾಗಲಿ ಇವ ಇದನ್ನು ಬಡ್ದಾಡಕತ್ತೀರಿ. ದೇಶದ ಬಗ್ಗೆ ಮಾತ್ರ ಅಭಿವೃದ್ಧಿ ಮಾತ್ರ ಒಟ್ಟೇ ಇಲ್ಲ ರಾಜ್ಯದೊಳಗೆ. ಅದಕ್ಕೆ ನಿಮ್ಗೆ ಇನ್ನು ಮ್ಯಾಗ ನಾವು ಎಚ್ಚರಿಕೆ ಕೊಡೋದಂದ್ರೆ ಏನಪ್ಪ ಅಂದ್ರೆ, ನಮ್ಮ ಡಿಪೋ 2 ತಿಂಗಳ ಒಳಗಾಗಿ ಉಪಚುನಾವಣೆ ಅನ್ಕೊಡ್ದು ಡಿಪೋ ಆಗ್ಬೇಕು ಅಂದು ಇಲ್ಲಿಕ್ಕೆ ನಮ್ಮ ಉಗ್ರ ಹೋರಾಟವನ್ನು ಮಾಡ್ತೀವಿ. ಅಭಿವೃದ್ಧಿ ಮಾಡುವಲ್ರು, ಬರೀ ನನಗೆ ಟಿಕೆಟ್ ಬೇಕಂತಾರ. ಬೇಕು MLA ಮಕ್ಕಳಿಗೆ MLA ಕೊಡೋದನ? ಶಾಸಕರಿಗೆ ನಿಂತಿದ್ರಿಲ್ಲ, ಅವರ ನಿಂದ್ರದನ? ಮತ್ತು ಯುವಕರು ಅದಾರ ಇಲ್ಲಿ ಇವ್ರಿಗೆ.